ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖರ್ವಿ ವ್ಲಾಗ್ಸ್. ಇವತ್ತು ಫೇಮಸ್ ಪ್ಲೇಸಸ್ ಅನ್ನ ತೋರ್ಸಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಜಾಸ್ತಿ ಫೇಮಸ್ ಇರೋದು, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರೋ ಪ್ಲೇಸಸ್ ಅನ್ನೆಲ್ಲ ಕವರ್ ಮಾಡ್ತಾ ಇದೀವಿ. ಸೊ ನಮ್ ಜೊತೆ ಅಭಿಷೇಕ್, ಆಸ್ ಯೂಶುವಲ್ ಅಭಿಷೇಕ್ ಇದ್ದಾರೆ. ಸೊ ಗೈಸ್, ಅಭಿಷೇಕ್ ಮತ್ತು ನಾನು ರೆಡಿ ಆಗಿದ್ದೀವಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೇಮಸ್ ಪ್ಲೇಸ್ ಅನ್ನ ತೋರಿಸ್ತೀವಿ ನಿಮ್ಗೆ. ಅಲ್ಲಿ ಹೋಗ್ಬೇಕು. ಸೊ ಪೆಟ್ರೋಲ್ ಎಲ್ಲ ಹಾಕಿ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಹೋಗ್ತಾ ಇದೀವಿ. ಒಂದು ಫೇಮಸ್ ಸೀ ವಾಕ್ ಅನ್ನ ತೋರಿಸ್ಬೇಕಂತ ನಿಮ್ಗೆ. ಅದು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದೆ ಗೈಸ್ ನಮ್ಮೂರಲ್ಲಿ. ಜನ ಮಾತ್ರ ಸಿಕ್ಕಾಪಟ್ಟೆ ಬರ್ತಾರೆ ಸಂಜೆ ಟೈಮಲ್ಲಿ. ಸೊ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಒಂದ್ ಕಡೆ ಮೋಡ ಆ ಥರ ವಾತಾವರಣ ಇದೆ, ಒಂದೊಂದು ಕಡೆ ಫುಲ್ ಬಿಸಿಲು ಬಂದ್ಬಿಟ್ಟಿದೆ. ಸೊ ಮುರುಡೇಶ್ವರ ಆ ಕಡೆ ಎಲ್ಲ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಮಳೆ ಬಂದರೆ ಮಾತ್ರ ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ. ನೀರೇ ಇದೆ, ಆರಾಮಾಗಿ ಹೋಗು. ಸೊ ಆಫ್ ರೋಡ್ ಬಂದಿದ್ದೀವಿ ಗೈಸ್. ಆಫ್ ರೋಡಲ್ಲಿ ಹೊಂಡ ಕಾರ್ಸ್ಬೇಡ ಮತ್ತೆ. ಹೊಂಡ ಕಾರ್ಸ್ಬೇಡ ಅಂತ ಹೋಗು. ಇಲ್ಲ, ಸೈಡಿಂದ ಇರಲ್ಲ ಮರ್ಯ. ಅಲ್ಲಿ ಮಿಡಲ್ ಒಂದು ಗ್ಯಾಪ್ ಇತ್ತು, ಅದರಿಂದ ತೆಗಿಬೇಕಿತ್ತು ನೀನು. ಕೆಳಗಡೆ ಹಾಕದೆ. ಸೈಡಿನ ತಗೋ. ಯಾವ ಸೈಡಿನ ತಗೊಳ್ತೀಯ? ಅಲ್ಲಿ ಜಾಗ ಕಾಣಿಸಲ್ವ ಅಲ್ಲಿ? ಸೊ ಗೈಸ್, ಆಫ್ ರೋಡ್ಗೆ ಬಂದಿದ್ದೀವಿ. ನಿಮ್ಗೆಲ್ಲ ಗೊತ್ತಿರೋ ಥರ ಅಭಿಷೇಕ್ ಆಫ್ ರೋಡ್ ಕಿಂಗ್. ಸೊ ಫಸ್ಟೇ ಒಂದು ಹೊಂಡಾರಿಸ್ಬಿಟ್ಟಿದ್ದಾನೆ ಗೈಸ್. ನೋಡಿ, ಇಲ್ಲಿಂದ ಹೋದ್ರೆ ಸಾಕಾಗಿದೆ. ಆಫ್ ರೋಡಲ್ಲಿ ಬರಲೇಬಾರ್ದು ಮತ್ತೆ. ಏನ ಸಾಗರೆಲ್ಲ ಹಾಕ್ಲಿ. ರೈಟ್ ತಗೋ, ಹಾರ್ನ್ ಮಾಡು ಒಂದು. ರೈಟ್ ತಗೋ. ಈಗ ಲೆಫ್ಟ್ ತಗೋ, ಸ್ಟ್ರೇಟ್ ಹೋಗಿ. ಲೆಫ್ಟ್. ಇದೇ ಲೆಫ್ಟ್ ತಗೋ. ಹೋಗು, ರೈಟ್ ತಗೋ. ಇವಾಗ ಫುಲ್ ರೈಟ್ ತಗೋ. ಅದ್ರ ಮೇಲಿಂದ ಹಾರಿಸು, ಅದ್ರ ಮೇಲಿಂದ ಹತ್ತು. ಇಳಿಸಿ ಇವಾಗ ಕೆಳಗೆ. ಈ ಥರ ಹೋಗ್ಬೇಕು. ಹೋಗು ಲೆಫ್ಟ್ ತಗೋ. ಇವಾಗ ಹೋಗು. ಇಷ್ಟೇ. ಪ್ಯಾಂಟ್ ಒದ್ದಾಯ್ತಾ? ಹೇಳ್ತಾ ಇದ್ದೀನಿ ನಿಂಗೆ, ಅಲ್ಲಿ ಸೈಡಿಂದ ತಗೋ ಅಂತ. ಸೊ ಬಂದ್ವಿ ಗೈಸ್, ಆಫ್ ರೋಡ್ ಮುಗಿಸಿ. ಇವಾಗ ಬಂದ ರೋಡ್ಗೆ ಬಂದಿದ್ದೀವಿ. ಈಗ ಮೇನ್ ರೋಡ್ಗೆ ಹೋಗ್ಬೇಕಲ್ಲಿ. ಇವಾಗ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು ಗೈಸ್. ಇವಾಗ ನಿನ್ನೆನೆ ಹಾಕಂತ ಹೇಳಿದೆ ಪೆಟ್ರೋಲ್ ಇವನ್ಗೆ, ಇವತ್ತು ಹಾಕಿಲ್ಲ ಅಂತ ಇವನು, ಅದಕ್ಕೆ. ಸೊ ಇವಾಗ ಹಾಕ್ತಾ ಇದೀವಿ. ಮುಂದೆಂದ ಜನ ಜಾಸ್ತಿ ಅವರಲ್ಲ. ಸೊ ಗೈಸ್, ಪೆಟ್ರೋಲ್ ಎಲ್ಲ ಹಾಕಿ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಇವಂಗ ರೋಡ್ ಒಂದು ನೆನಪಿದ್ರೆ ಸಾಕು ಗೈಸ್. ಇದೇ ಕ್ರಾಸು, ಬಟ್ ಇಲ್ಲೇನು ಮಾಡಿದಾರ? ಇಲ್ಲಿ ರೈಟ್, ಲೆಫ್ಟ್ ಅಲ್ಲಿ ನೋಡು. ಇದು ಹೋಟೆಲ್. ರೋಡಲ್ಲೆಲ್ಲ ಮಳೆ ಗೈಸ್. ಕಾಲ್ ಪ್ಯಾಂಟಲ್ಲೆಲ್ಲ ಫುಲ್ ರಾಡಿ ಆಗಿಬಿಟ್ಟಿದೆ. ಅಭಿಷೇಕ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ. ನೋಡಿ ಗೈಸ್, ಮೋಟೋ ವ್ಲಾಗ್ ತೋರಿಸ್ತಾ ಇದೀವಿ ನಿಮ್ಗೆ. ಹೋಗು, ಆಗತ್ತೆ ಹೋಗು. ಮಳೆ ಬರೋ ತರ ಚಾನ್ಸಸ್ ಇದೆ ಗೈಸ್. ತುಂಬಾ ಮಳೆ ಬಂದ್ರೆ ಬರ್ಬೋದು, ಮಿಡಲ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ ತುಂಬಾ.
ಸೊ ಅಲ್ಲಿ ರೀಚ್ ಆಗೋ ತನಕ ಮಳೆ ಬರ್ದಿದ್ರೆ ಸಾಕು. ಮಳೆ ಬಂದ್ರೆ ಮತ್ತೆ ಎಲ್ಲಾದ್ರೂ ನಿಂತ್ಕೋಬೇಕಾಗತ್ತೆ, ಮತ್ತೆ ಟೈಮ್ ಆಗತ್ತೆ. ಮಳೆ ಬಂತು, ಮಳೆ ಬರ್ತಾ ಇದೆ ಗೈಸ್, ಮಳೆ ಬರ್ತಾ ಇದೆ, ತುಂಬಾ ಮಳೆ ಬರ್ತಾ ಇದೆ. ಇಲ್ಲಿ ನಿಂತ್ಕೊಳ್ಳಕ್ ಜಾಗ ಇದೆಯಾ ಅಂತ ನೋಡ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ಮಳೆ, ಇದಿಷ್ಟೇ ಮಳೆ ಬಂದ್ರೆ ಅಲ್ಲೋಗಿ ರೀಚ್ ಆಗ್ತೀವಿ, ಇಲ್ಲ ಅಂದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕು ಅನ್ಸತ್ತೆ. ಹಂಪಿದೆ. ಬೇಗ ಮಳೆ ಸ್ಟಾಪ್ ಆದ್ರೆ ಸಾಕು ಗೈಸ್. ಅಲ್ಲಿ ಪ್ಲೇಸ್ ತೋರ್ಸಕ್ ಆಗಲ್ಲ ಇಲ್ಲಾಂದ್ರೆ, ಯಾಕಂದ್ರೆ ಅದು ಓಪನ್ ಆಗಿದೆ. ದೊಡ್ಡ ಮಳೆ ಬಂತು ಗೈಸ್. ಮಳೆ ಬರ್ತಾ ಇದೆ, ಮಳೆಯಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದೆ ಗೈಸ್. ಇವಾಗ ಎಲ್ಲಾದ್ರೂ ಹುಟ್ಟಬೇಕು ಜಾಗನ. ಸೊ ಗೈಸ್ ನೋಡಿ, ನಮ್ಮ ಗಾಡಿನ ಅಲ್ಲಿಟ್ಟಿದ್ದೀವಿ. ಫುಲ್ ಮಳೆ ಬರ್ತಾ ಇದೆ ಗೈಸ್, ಅಲ್ಲಿ ನಿಂತ್ಕೊಂಡ್ರು ಆಗಿಲ್ಲ. ನಾವು ನೋಡಿ ಹೆಂಗಾಗಿದ್ದೀವಿ, ಹಾಯ್ ಮಾಡ, ಫುಲ್ ಕರಗಿ ನೀರಾಗಿದ್ದೀವಿ ಗೈಸ್ ನಾವು. ಇವನು ಹೆಲ್ಮೆಟ್ ಹಾಕೊಂಡು ಸೇಫ್ ಆಗಿದ್ದಾನೆ, ನಾನು ಫುಲ್ ಒದ್ದಾಗ್ಬಿಟ್ಟಿದ್ದೀನಿ. ಸೊ ಗೈಸ್ ಮಳೆ ಸ್ವಲ್ಪ ಕಡಿಮೆ ಆಯ್ತು, ಇಬ್ರು ಹೊರಟಿದ್ವಿ ಮತ್ತೊಂದ್ಸಲ. ಮಳೆಯಲ್ಲಿ ಫುಲ್ ನೆಂದ್ಬಿಟ್ಟಿದ್ದೀನಿ ಗೈಸ್ ನಾನು. ನಾಳೆ ಕೋಲ್ಡ್ ಆಗ್ತಿದ್ರೆ ಸಾಕು. ನೋಡಿ ಗದ್ದೆ, ನೋಡಿ ಇದು ಗದ್ದೆ ಎಲ್ಲ ಫುಲ್ ಗ್ರೀನ್ ಆಗಿರುತ್ತೆ ಗೈಸ್ ಈ ಟೈಮಲ್ಲಿ. ಈ ಕಡೆನೂ ನೋಡಿ. ಮಳೆ ಮಿಸ್ ಆಗುತ್ತೆ ಅಂತ ಅನ್ಕೊಂಡ್ವಿ ಗೈಸ್, ಬಟ್ ಅದು ಒಂದು ಯಾವ ಪ್ಲೇಸಲ್ಲಿ ಕೈ ಕೊಟ್ಟಿದೆ ಅಂದ್ರೆ ಅಲ್ಲಿ ಏನೂ ಇಲ್ಲ ಗೈಸ್ ನಿಂತ್ಕೊಳ್ಳೋಕೆ. ಒಂದು ಮರ ಅಷ್ಟೇ ಇತ್ತು, ಆ ಮರದ ಕೆಳಗಡೆ ನಿಂತ್ಕೊಂಡಿದ್ವಿ. ಆ ಮರಕ್ಕೂ ಆಮೇಲೆ ತಡಿಲಿಕ್ಕೆ ಆಗಿಲ್ಲ. ಆಮೇಲೆ ಯಾರ್ದೋ ಮನೆಗೆ ಓಡೋದ್ವಿ. ಅಲ್ಲಿ ಸ್ವಲ್ಪ ಹೋದು ಒಂದು 2 ನಿಮಿಷದಲ್ಲೇ ಮಳೆ ಸ್ಟಾಪ್ ಆಯಿತು. ಮೋಸ್ಟ್ಲಿ ನಾನು ನೆನಿಬೇಕಂತಾನೆ ಮಳೆ ಬಂತು ಅನ್ಸುತ್ತೆ ಗೈಸ್. ಹೇಗಿದ್ರು ಗಣೇಶ ಚತುರ್ಥಿ ಅಲ್ಲ, ಮಳೆ ನಿಂತ್ರೆ ಒಳ್ಳೇದು ಗೈಸ್. ಬಟ್ ಕೋಲ್ಡ್ ಆಗಿದ್ರೆ ಸಾಕು. ಇವನಂತೂ ಹೆಲ್ಮೆಟ್ ಹಾಕಿ ಸೇಫ್ ಆಗಿದ್ದಾನೆ. ಬಿಸಿಲು ಬಂದಿದೆ ಫುಲ್. ಬಿಸಿಲಿಗೆ ಕರೆಕ್ಟ್ ಟೈಮಿಗೆ, ಬಿಸಿಲ ಟೈಮಲ್ಲೇ ರೀಚ್ ಆಗಿದ್ದೀವಿ ಗೈಸ್. ಇಲ್ಲಿ ಆ ಸ್ಪೆಷಲ್ ಪ್ಲೇಸ್ ಇರೋದು, ಇವಾಗ ಕರ್ಕೊಂಡು ಹೋಗ್ತೀವಿ ನೋಡಿ ನಿಮಗೆ. ಇದೆ ಸಿ ವಾಕ್ ಅಂತ. ಆ ಕಡೆನೂ ಒಂದಿದೆ, ಬಟ್ ಆ ಕಡೆ ಹೋಗ್ಬೇಕಂದ್ರೆ ಮತ್ತು ಸ್ವಲ್ಪ ದೂರ ಹೋಗಿ ಅಲ್ಲಿ ಆ ಕಡೆ ಅಲ್ಲೊಂದು ಟೆಂಪಲ್ ಇದೆ ಗೈಸ್. ಹಳವೆಕೋಟೆ ಟೆಂಪಲ್ಗೆ ಹೋಗುವಾಗ ಆ ಕಡೆ ಹೋಗೋದು ಜಾಸ್ತಿ ನಾವು. ಇವಾಗ ಸದ್ಯಕ್ಕೆ 2 ಸೇಮೇ ಇದೆ ಗೈಸ್. ಲಾಂಗ್ ಎಲ್ಲ ಸೇಮ್ ಇದೆ, ಅಷ್ಟೇ ದೂರ ಇದೆ, 2 ಸೇಮ್. ಸೊ ಸಮುದ್ರದ ಒಳಗಡೆ ಅರ್ಧಕ್ಕೆ ಕರ್ಕೊಂಡು ಹೋಗ್ತದೆ ಗೈಸ್ ಇವಾಗ ಈ ದಾರಿ. ಬೋಟ್ ಬಂದು ಅಲ್ಲಿ ನಿಲ್ಲಿಸ್ತಾರೆ, ಅಲ್ಲೇ ಎಲ್ಲ ಖಾಲಿ ಮಾಡ್ತಾರೆ ಬೋಟ್ ಎಲ್ಲ. ಆ ಕಡೆನೂ ಒಂದು ಬಂದರಿದೆ. ಸೊ ಇಲ್ಲಿಂದ ಬಂದು ತುಂಬ ಜಾಸ್ತಿ ಟೈಮ್ ಆಗಿಲ್ಲ ಗೈಸ್, ಇದು 1 ವರ್ಷ ಜಾಸ್ತಿ, 1 ವರ್ಷ ಆಯಿತು ಇದು ಮಾಡಿ. ಸೊ ತೋರಿಸ್ತೀನಿ ಬನ್ನಿ ನಿಮಗೆ. ಆ ದಿನ ದುರ್ಗಗುಡ್ಡ ಅಂತೆಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಇಲ್ಲಿಂದ ಹತ್ರ ಕಾಣಿಸುತ್ತೆ ತುಂಬ. ಆ ಪ್ಲೇಸಲ್ಲಿ ನನ್ನೊಂದು ಫೋಟೋ ಇದೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ಹೋಗಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಆ ಫೋಟೋನ ಲೈಕ್ ಕೊಡಿ. ಅಭಿಷೇಕ್ ಕಲ್ಲಲ್ಲೇ ಮೀನು ಹಿಡಿತಾ ಇದ್ದಾನೆ ಗೈಸ್. 1-2 ಮೀನು ನೋಡಿದ್ದಾನಂತೆ. ಕಲ್ಲು ಹೊಡೆದು ಸೈಸಾಕಿ ತಗೊಂಡೋಗ್ತಾನಂತೆ ಮನೆಗೆ. ಗೈಸ್ ಇಬ್ರು ಬಂದಿದ್ದೀವಿ ಮಳೇಲಿ ನೆನ್ಕೊಂಡು. ಇವ್ನಿಗೇನಾಗಿಲ್ಲ ಗೈಸ್, ಹೆಲ್ಮೆಟ್ ಹಾಕೊಂಡು ಆರಾಮಾಗಿದ್ದಾನೆ ಇವನು. ನಾನೇ ಫುಲ್ ಒದ್ದಾಗ್ಬಿಟ್ಟಿದ್ದೀನಿ, ಅಲ್ಲಿ ಕೂದಲೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ನಂದು. ಇವಂದು ರೊನಾಲ್ಡೋ ಇದೆ, ನಂದು ಮೆಸ್ಸಿ ಇದೆ. ನೋಡಿ ಗೈಸ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇನೆ ಮುರುಡೇಶ್ವರ ಗೈಸ್. ಅದು ಕಾಣ್ತಾ ಇಲ್ಲ, ಫುಲ್ ಮೋಡ ಆಗಿದೆ ಅಲ್ಲ, ಅದಕ್ಕೆ ಏನು ಕಾಣಿಸ್ತಾ ಇಲ್ಲ. ಸೊ ಅಲ್ಲೇ ಹೋಗ್ಬೇಕು, ಹೋಗೋಣ. ಆಮೇಲೆ ಕರ್ಕೊಂಡು ಹೋಗ್ತೀವಿ ನಿಮ್ಗೆ, ಅಲ್ಲಿ ತೋರಿಸ್ತೀವಿ. ಮುರುಡೇಶ್ವರ ಮೂರ್ತಿನ ಹತ್ತಿರದಿಂದ ತೋರಿಸ್ತೀವಿ ಗೈಸ್. ಸ್ವಲ್ಪ ಮೇಲ್ಗಡೆಯಿಂದ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಕಾಣಿಸ್ಲಿ ಅಂತ. ನೋಡಿ ಗುಡ್ಡ ಎಲ್ಲ ಹತ್ತಿರದಿಂದ ಕಾಣಿಸ್ತಾ ಇದೆ ಇಲ್ಲಿ. ಲಾಸ್ಟ್ ಟೈಮ್ ಹೋದಾಗ ತೋರಿಸಿದ್ನಲ್ಲ ಗೈಸ್ ದುರ್ಗಗುಡ್ಡ ಅಂತ, ಇಲ್ಲಿಂದ ಸಿಕ್ಕಾಪಟ್ಟೆ ಹತ್ರ ಕಾಣಿಸುತ್ತೆ ನೋಡಿ. ಇದು ಒಂದು ಸಣ್ಣ ಪುಟ್ಟ ಗುಡ್ಡ ಎಲ್ಲ ಇಲ್ಲಿ ಇದೆ.
ಒಂದು ಬೋಟ್ ಬರ್ತಾ ಇದೆ ಗೈಸ್ ಅಲ್ಲಿಂದ. ಸೊ ಇಲ್ಲೇ ಬೀಚ್ ಇದೆ ನೋಡಿ, ಈ ಬೀಚ್ ಮಸ್ತಾಗಿದೆ ಗೈಸ್. ನೀವು ಬೇಕಿದ್ರೆ ಇಲ್ಲಿ ಆರಾಮಾಗಿ ಒಂದು ರೌಂಡ್ ಹೋಗಿ ಕೆಳಗಡೆ ಹೋಗಿ ನೀರಲ್ಲಿ ಆಟ ಆಡ್ಕೊ ಬರ್ಬೋದು. ನೀರು ಆಸೆ ಇದ್ರೆ ನಿಮಗೆ ಆಟ ಆಡೋಕೆ. ಅದು ಬಿಟ್ಟರೆ ಇಲ್ಲಿ ಇವಾಗ ಯಾರು ಬರಲ್ಲ ಗೈಸ್. ಇವಾಗ ಆಲ್ಮೋಸ್ಟ್ 2:30-3 ಗಂಟೆ ಆಯಿತು. ಮಧ್ಯಾಹ್ನ ಟೈಮಲ್ಲಿ ಯಾರು ಇರೋದಿಲ್ಲ ಜಾಸ್ತಿ. ಸಂಜೆ ಒಂದು ಮಳೆ ಇಲ್ಲ ಅಂದರೆ ಒಂದು 5 ಗಂಟೆ 6 ಗಂಟೆ ಹಿಂಗೆ ಬರ್ತಾರೆ ಜನ ಸಿಕ್ಕಾಪಟ್ಟೆ. ಬಂದು ಇಲ್ಲೇ ಸುತ್ತಾಡ್ತಾ ಇರ್ತಾರೆ. ಆ ಕಡೆ ಸ್ವಲ್ಪ ಕಡಿಮೆ ಬರ್ತಾರೆ, ಇಲ್ಲಿ ತುಂಬ ಜನ ಬರ್ತಾರೆ. ಶಾಪ್ಸ್ ಎಲ್ಲ ಕ್ಲೋಸ್ ಇದೆ ಅಲ್ಲಿ. ನಾನು ತಿನ್ನೋಣ ಅಂದರೂ ಸಂಜೆ ತನಕ ವೇಟ್ ಮಾಡಬೇಕು. ಅಲ್ಲಿಂದ ಬಂದಿದ್ದೀವಿ ನಾವು ಇವಾಗ. ಆಲ್ಮೋಸ್ಟ್ ಬೀಚ್ ಥರ ಬಂದಿದ್ದೀವಿ. ಇವಾಗ ಸಮುದ್ರದ ಒಳಗಡೆಯಿಂದ ಬರ್ಬೇಕು ಗೈಸ್. ಇಲ್ಲೊಂದು ಬೋಟ್ ಕೂಡ ಬರ್ತಾ ಇದೆ, ತೋರಿಸ್ತೀನಿ ನಿಮಗೆ ನೋಡಿ. ಬೋಟ್ ಒಳಗಡೆ ಬರ್ತಾ ಇದೆ ಗೈಸ್. ಫುಲ್ ಅಲೆ ಎಲ್ಲ ಜಾಸ್ತಿ ಇರೋದೆ, ಸ್ವಲ್ಪ ಬೋಟ್ ಎಲ್ಲ ಅಲ್ಲಾಡ್ತಾ ಇದೆ. ಫುಲ್ ಕಷ್ಟ ಗೈಸ್ ಬೋಟ್ ಅವ್ರಿಗೆ. ನಾವು ನೋಡೋಕ್ಕೆ ಸ್ವಲ್ಪ ಅಂದ್ಕೊಳ್ತೀವಿ ಆರಾಮ್ ತಿರ್ಗಾಡ್ತಾರೆ ಅಂತ, ಅವ್ರಿಗೆ ಫುಲ್ ಕಷ್ಟ ಇರುತ್ತೆ. ಹೊರಗಡೆ ಹೋಗಿ ಬರೋದಂದ್ರೆ ಸುಮ್ಮನೆ ಅಲ್ಲ. ಸೊ ಮೋಡ ಕೂಡ ಆಗಿದೆ ಗೈಸ್ ಹಿಂದ್ಗಡೆ. ಮಳೆನೂ ಬರೋ ಥರ ಇದೆ. ಮತ್ತೊಂದು ರೋಡ್ ಮಳೆ ಬಂದರೆ ಮತ್ತೆ ನಾವು ಇಲ್ಲೇ ಒದ್ದೆನೇ ಆಗಬೇಕಾಗತ್ತೆ. ಏನೂ ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಏನಿಲ್ಲ ಗೈಸ್, ಒದ್ದೆ ಆಗೋದೆ. ಇಲ್ಲಿ ಮೀನು ಕೂಡ ಹಿಡಿತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಗರುಡ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ. ಆ ಗುಡ್ಡ ನೋಡಿ ಗೈಸ್, ಲೈಟ್ ಹೌಸ್ ಅಲ್ಲಿ ಆ ಕಡೆ ಇದೆ ಗೈಸ್. ಆ ಗುಡ್ಡದಲ್ಲಿ ಕಾಣಿಸ್ತಾನೂ ಇಲ್ಲ, ಇಲ್ಲಿಂದ ಒಳಗಡೆ ಇದೆ. ಆ ಕಡೆ ಮೀನೆಲ್ಲ ಹಿಡಿತಾ ಇದ್ದಾರೆ ಸ್ವಲ್ಪ ಜನ. ಸೊ ನೋಡಿ ಬೋಟ್ ಒಳಗಡೆ ಬಂದ್ಮೇಲೆ ಅಷ್ಟೇನು ಜಾಸ್ತಿ ಅಲೆ ಇಲ್ಲ ಗೈಸ್. ಇಲ್ಲಿ ಸ್ವಲ್ಪ ಆರಾಮಾಗಿ ಬರ್ಬೋದು. ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಅಲೆ ಇರುತ್ತೆ, ಅಲ್ಲಿ ಕರೆಕ್ಟಾಗಿ ಬಂದರೆ ಆಯಿತು. ಇಲ್ಲಿ ನೋಡಿ ಗೈಸ್, ಮೀನು ಕೂಡ ಹಿಡಿತಾ ಇದ್ದಾರೆ ಇಲ್ಲಿ. ಇನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಿಪೇರ್ ಮಾಡಿ. ಆಮೇಲೆ ಅವರು ಮೀನು ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಸಂಜೆ ಟೈಮಲ್ಲಿ. ಬನ್ನಿ ಗೈಸ್ ಎಂಡ್ಗೆ ಹೋಗಿ ಬರೋಣ ಮಳೆ ಬರೋಕ್ಕಿಂತ ಮೊದಲೇ. ನೋಡಿ ಇವಾಗ ನಾವು ಸಮುದ್ರದ ಮಿಡಲಲ್ಲಿ ಇದ್ದೀವಿ. 2 ಸೈಡ್ ಸಮುದ್ರ. ಇಲ್ಲಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ಆ ಸೈಡ್ ಹೋಗ್ಬೋದು ಗೈಸ್. ನಿಮ್ಗೆ ಏನಾದರೂ ಆ ಸೈಡ್ ಹೋಗ್ಬೇಕಂದ್ರೆ ಕಮೆಂಟ್ ಮಾಡಿ. ಮತ್ತೊಂದ್ಸಲ ನೆಕ್ಸ್ಟ್ ಟೈಮ್ ಹೋಗುವಾಗ ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಿಮಗೆ. ಗಾಳಿ ತುಂಬ ಇದೆ ಗೈಸ್. ಸೂರ್ಯ ನೋಡಿ ಗೈಸ್ ಮುಚ್ಚಿಬಿಟ್ಟಿದ್ದಾನೆ. ಫುಲ್ ಮೋಡ ಎಲ್ಲ ಸೂರ್ಯನ ತಿಂದ್ಬಿಟ್ಟಿದೆ. ಚೆನ್ನಾಗಿದೆ ಗೈಸ್, ಈ ಥರನೇ ಇರಬೇಕು. ಫುಲ್ ಬಿಸಿಲಿದ್ರು ಆಗಲ್ಲ, ಬಟ್ ಮಳೆ ಬರಬಾರ್ದು ಗೈಸ್. ಮಳೆ ಬಂದರೆ ಎಲ್ಲ ಪ್ಲ್ಯಾನ್ ಎಲ್ಲ ಇದಾಗುತ್ತೆ. ಇಲ್ಲಿ ನೋಡಿ, ಇದೇ ಹೇಳಿದ್ದು ನಾನು, ಇಲ್ಲೇ ಜಾಸ್ತಿ ಅಲೆ ಇರುತ್ತೆ. ಬೋಟ್ ಎಲ್ಲ ಬರುವಾಗ ಸ್ವಲ್ಪ ಕಷ್ಟ ಆಗೋದಿಲ್ಲ. ಈ ಕಡೆನೇ ಗೈಸ್ ನೋಡಿ, ಅಲ್ಲೇ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ. ನೋಡಿ ಗೈಸ್ ಎಂಡಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಅಲೆ ಎಲ್ಲ ಮೇಲೆ ಜಂಪ್ ಆಗಿ ಈ ಕಡೆ ಬರ್ತಾ ಇದೆ. ಒಂದು ಬೋಟ್ ಕೂಡ ಬರ್ತಾ ಇದೆ, ಇಲ್ಲಿಂದ ಒಂದು ಬೋಟ್ ಬರ್ತಾ ಇದೆ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಗೈಸ್. ಇಲ್ಲಿ ಸಮುದ್ರದ ನೋಡಿ, ಅಲ್ಲಿ ಎಂಡ್ ಆಗುತ್ತೆ ಸಮುದ್ರ. ನಾವು ಸಮುದ್ರದ ಮಿಡಲ್ ಬಂದಿದ್ದೀವಿ.
ನೋಡಿ ಇಲ್ಲಿ ನೋಡಿ, ಅಲ್ಲೇ ಹಾರಿ ನಮ್ಮ ಮೈ ಮೇಲೆ ಬೀಳೋ ಚಾನ್ಸಸ್ ಎಲ್ಲ ಇದೆ. ನೋಡಿ ನೀರ್ ನೋಡಿ ಗಾಯ್ಸ್, ಇಲ್ಲಿ ಸಮುದ್ರದ ಮಧ್ಯದಲ್ಲೂ ಈ ತರ ಅಲ್ಲೊಂದ್ ಮಳೆ ಮೋಡ ಇದೆ ಗಾಯ್ಸ್. ಆ ಮೋಡದಿಂದ ಒಂದ್ ಮಳೆ ಬರ್ತಿದ್ರೆ ಸಾಕು ಬೇಗ. ನಾವು ಆ ಎಂಡಲ್ಲಿ ರೀಚ್ ಆಗೋ ತನಕ ಮಳೆ ಬಂದಿಲ್ಲ ಆದ್ರೆ ಸಾಕು, ಇಲ್ಲಾಂದ್ರೆ ಇಲ್ಲಿ ನಾವು ನೆನೆತಾ ಇರ್ಬೇಕಾಗತ್ತೆ. ದೊಡ್ಡ ಅಲೆ ಬಂದ್ರೆ ಗಾಯ್ಸ್, ಟೈಟಾನಿಕ್ ಪೋಸ್ ಮಾಡ್ತೇವೆ ನಾವಿ ನೋಡಿ ಗೈಸ್. ಹಂಗೆ ನೀರ್ ಮೈ ಮೇಲೆ ಆಡ್ತದೆ ಗೈಸ್, ಮೊಬೈಲ್ ಮೇಲೆಲ್ಲ ಬಿದ್ರೆ ಕಷ್ಟ ಇಲ್ಲ. ನೋಡಿ ದೋಣಿನೂ ಬರ್ತಾ ಇದೆ ಒಂದು. ಹೇಗಿದೆ ಗೈಸ್ ಈ ಪ್ಲೇಸ್? ಕಮೆಂಟ್ ಮಾಡಿ ಈ ಪ್ಲೇಸ್ ಹೇಗಿದೆ ಅಂತ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಗೈಸ್. ಭಟ್ಕಳದಲ್ಲಿ ಟಾಪ್ ಆಗಿದೆ ಈ ಪ್ಲೇಸ್ ಮಾತ್ರ. ಜಾಸ್ತಿ ಜನ ಗೊತ್ತಿರಲ್ಲ, ಇಲ್ಲಿ ಜಾಸ್ತಿ ಆಗಿ ಒಂದು ವರ್ಷ ಆಯ್ತು ಇದು ಕ್ರಿಯೇಟ್ ಮಾಡಿ. ಸೊ ಬನ್ನಿ ಗೈಸ್, ಇಲ್ಲಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಭಟ್ಕಳಕ್ಕೆ ಬಂದ್ರೆ ಈ ಪ್ಲೇಸ್ ಅನ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಈ ಪ್ಲೇಸ್ ಎಲ್ಲ. ನಾನು ತೋರಿಸ್ತೇನೆ. ಮಳೆ ಬರ್ತಾ ಇದೆ ಗೈಸ್, ನಾವಿವಾಗ ಓಡ್ಬೇಕಾಗತ್ತೆ. ಸೊ ಇನ್ನೊಂದು ಬೋಟ್ ಒಳಗಡೆ ಬರ್ತಾ ಇದೆ ಗೈಸ್ ನೋಡಿ. ನಾವು ಹೋಗ್ತಾ ಇದೀವಿ ಗೈಸ್ ರಿಟರ್ನ್. ಮಳೆ ಬರ್ತಾ ಇದೆ. ಓಯ್ ಗೈಸ್ ಮಳೆ ಬರ್ತಾ ಇದೆ, ಫುಲ್ ಓಡ್ತಾ ಇದ್ದೀವಿ. ಆಗ್ತಾ ಇಲ್ಲ ಗೈಸ್, ಅಭಿಷೇಕ್ ಹತ್ರ ಆಗ್ತಾ ಇಲ್ಲ ಅಂತ ಅಲ್ಲೇ ನಿಂತಿದ್ದಾನೆ. ಫುಲ್ ಜೋರಾಗಿ ಮಳೆ ಬರ್ತಾ ಇದೆ ಗೈಸ್. ಆಗ್ತಾ ಇಲ್ಲ ನಿಮ್ಮ ಹತ್ರನೂ. ಅಲ್ಲೋಗಿ ರೀಚ್ ಆಗಬೇಕು. ಅರ್ಧ ದಾರಿನೂ ಇನ್ನು ತಲುಪಿಲ್ಲ ಗೈಸ್. ನಾವು ಎಲ್ಲ ರೇನ್ ಕೋಟ್ ಎಲ್ಲ ಹಾಕ್ತಾ ಇದ್ದಾರೆ, ನಮ್ಮ ಹತ್ರ ರೇನ್ ಕೋಟ್ ಕೂಡ ಇಲ್ಲ. ಅಭಿಷೇಕ್ ಓಡ್ ಬರ್ತಾ ಇದ್ದಾನೆ ಗೈಸ್. ಇವಾಗ ನೋಡಿ ಬಿಸಿಲು ಇದೆ, ಮಳೆನೂ ಬರ್ತಾ ಇದೆ. ಫುಲ್ ಕ್ಯಾಮ್ರಾ ಎಲ್ಲ ನಂದು ಒದ್ದೆಗೆ ಹೋಗಿದೆ ಗೈಸ್, ಹೊರ್ಸ್ಕೋಬೇಕು ಬೇಗ. ಸೊ ಗೈಸ್ ಅಲ್ಲಿಂದ ಓಡ್ ಬಂದ್ವಿ. ಅಲ್ಲಿಂದ ಓಡ್ ಬಂದು ಇಲ್ಲಿ ಬಂದು ರೀಚ್ ಆಗಿದ್ವಿ, ಮಾತ್ರ ಮಳೆನೇ ಸ್ಟಾಪ್ ಆಯಿತು. ಸೊ ಇವಾಗ ಮತ್ತೆ ರಿಟರ್ನ್ ಹೋಗಿ ಯೂಸ್ ಇಲ್ಲ ಗೈಸ್, ಅಲ್ಲಿಂದ ಅಷ್ಟು ದೂರ ಓಡ್ ಬಂದಿದ್ದೀವಿ. ಸೊ ಅಭಿಗೂ ಮತ್ತೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ನೋಡಿ ಇನ್ನೊಂದು ಬೋಟ್ ಕೂಡ ಒಳಗಡೆ ಬಂತು. ಸೊ ಇದೆ ಗೈಸ್ ಸಿ ವಾಕ್. ಕಣ್ ತುಂಬ ನೋಡ್ಕೊಳ್ಳಿ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಫೋಟೋ ತೆಗಿಲಿಕ್ಕೂ ಆಗಿಲ್ಲ ಗೈಸ್ ಅಲ್ಲಿ ತಮ್ನೆಲ್ಗೆ. ಸೊ ಬಂದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಗೈಸ್. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನಾವು ತುಂಬ ಪ್ಲ್ಯಾನ್ಸ್ ಮಾಡಿದ್ವಿ ಬೇರೆ ಕಡೆ ಎಲ್ಲ ಹೋಗ್ಬೇಕಂತ, ಬಟ್ ಮಳೆಯಿಂದ ಆಗಲ್ಲ ಅನ್ಸುತ್ತೆ. ಸೊ ನೋ ಪ್ರಾಬ್ಲಮ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸ್ ಜೊತೆ ನಿಮಗೆ ಸಿಗ್ತೀವಿ. ಸಖತ್ತಾಗಿರೋ ಪ್ಲೇಸ್ ನೋಡಿ ಗೈಸ್, ಮಳೆ ಹೆಂಗೆ ಬರ್ತಾ ಇದೆ ಅಂತ. ಅಲ್ಲಿ ತನಕ ಸಿಗೋಣ. ಟೇಕ್ ಕೇರ್, ಬಾಯ್.